ಕಾಂಗ್ರೆಸ್ ಪರವಾಗಿ ಎಸ್ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮುಖಭಂಗ ಆಗಿದೆ. ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾಬ್ ಹಾಂಡೆಗೆ ಗೆಲುವು ಸಿಕ್ಕಿದೆ. ಕುಪೇಂದ್ರ ರೆಡ್ಡಿಗೆ ಸೋಲಾಗಿದೆ. ಕಾಂಗ್ರೆಸ್ ಮೂರನೇ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ ಜಯಭೇರಿಯನ್ನ ಬಾರಿಸಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆದ್ದಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕುಪೇಂದ್ರ ರೆಡ್ಡಿ ಅವರಿಗೆ ಸೋಲಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಈ ಮೂಲಕ ಮುಖಭಂಗ ಆಗಿದೆ. ಆತ್ಮಸಾಕ್ಷಿಯ ಮತಗಳು ನನಗೆ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಮೊದಲಿಂದಲೂ ಸಹ ಹೇಳ್ತಾ ಇದ್ರು. ಆದ್ರೆ ಅದು ಯಾವುದೂ ಸಹ ಇಲ್ಲಿ ವರ್ಕೌಟ್ ಆಗಲಿಲ್ಲ. ಕುಪೇಂದ್ರ ರೆಡ್ಡಿ ಅವರು ಸೋಲನ್ನು ಅನುಭವಿಸಿದ್ದಾರೆ. ಈ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಮುಖಭಂಗ ಆಗಿದೆ. ಜೆಡಿಎಸ್ನ ಅಷ್ಟೂ ಶಾಸಕರು 19 ಶಾಸಕರು ಸಹ ಮತದಾನ ಮಾಡಿದ್ರು. ಆದ್ರೆ ಬಿಜೆಪಿಯ 2 ಶಾಸಕರು, ಒಬ್ರು ಅಡ್ಡ ಮತದಾನ ಮಾಡಿದ್ರೆ ಮತ್ತೊಬ್ರು ಗೈರಾಗಿದ್ರಿಂದಾಗಿ ಈಗ ಮುಖಭಂಗ ಆಗಿದೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ನಿರೀಕ್ಷೆ ಅಂತೆ ರಾಜ್ಯಸಭೆ ಚುನಾವಣೆ ಮುಕ್ತಾಯ ಆಗಿದೆ, ಮತದಾನ ಪ್ರಕ್ರಿಯೆ ಮುಗಿದಿದೆ. 4 ಸ್ಥಾನಗಳಿಗೆ ಯಾರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು ಅವರು ಆಯ್ಕೆ ಆಗಿದ್ದಾರೆ. 5ನೇ ಅಭ್ಯರ್ಥಿಗೆ ಸೋಲಾಗಿದೆ. ಕುಪೇಂದ್ರ ರೆಡ್ಡಿ ಅವರಿಗೆ ಅಧಿಕೃತವಾಗಿ ಫಲಿತಾಂಶ ಬರೋದು ಬಾಕಿ ಇರುವಂಥದ್ದು. ಮತ್ತೊಂದು ಬಾರಿಗೆ ಕುಪೇಂದ್ರ ರೆಡ್ಡಿ ಅವರಿಗೆ ಈ ಮೂಲಕ ಮುಖಭಂಗ ಆಗ್ತಾ ಇದೆ. ಎಸ್, ರಾಜ್ಯಸಭಾ ಚುನಾವಣೆ ಮತದಾನ ಮುಕ್ತಾಯ ಆಗಿದೆ. 4 ಗಂಟೆಗೆ ಸರಿಯಾಗಿ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. 223 ಸದಸ್ಯರ ಪೈಕಿ ಕೇವಲ 222 ಸದಸ್ಯರು ಏನು ಮತದಾನವನ್ನು ಮಾಡಿದ್ದಾರೆ. ಓರ್ವ ಶಾಸಕರಾಗಿರ್ತಕ್ಕಂಥ ಏನು ಶಿವರಾಮ್ ಹೆಬ್ಬಾರ್ ಅವರು ಮತದಾನ ದೂರ ಉಳಿಯುವುದರ ಮೂಲಕ ಅಚ್ಚರಿಯ ನಡೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಈಗಾಗಲೇ ಎಸ್ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡೋದ್ರ ಮೂಲಕ ಗಮನ ಸೆಳೆದಿದ್ರು. ಅದರ ಬೆನ್ನಲ್ಲೀಗ ಶಿವರಾಮ್ ಹೆಬ್ಬಾರ್ ಕೂಡ ಮತದಾನ ಪ್ರಕ್ರಿಯೆಯನ್ನು ದೂರ ಉಳಿಯುವುದರ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇವರಿಬ್ಬರು ಕೂಡ ಬಿಜೆಪಿಗೆ ಮತ ಹಾಕಲ್ಲ ಅಂತಕ್ಕಂಥ ರಾಜಕೀಯ ಪಡಸಾಲೆಯಲ್ಲಿ ನಡೆದಂಥ ಚರ್ಚೆಗೆ ಪೂರಕವಾಗಿರ್ತಕ್ಕಂಥ ನಿರ್ಧಾರಗಳನ್ನ, ರಾಜಕೀಯ ನಿಲುವುಗಳನ್ನ ಈ ಇಬ್ಬರು ಶಾಸಕರು ಪ್ರಕಟ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಅಧಿಕೃತವಾಗಿ ಈಗ ಏನಂದ್ರೆ ಅಧಿಕೃತವಾಗಿ ಮತದಾನ ಮುಕ್ತಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾರಾಯಣ ಸಾಬ್ ಹಾಂಡೆಗೆ ಗೆಲ್ತಕ್ಕಂಥ ಬಹುತೇಕ ಖಚಿತವಾಗಿದೆ. ಇನ್ನು ಕಾಂಗ್ರೆಸ್ನಿಂದ ಕಣಕ್ಕಿಳಿದ 3 ಅಭ್ಯರ್ಥಿಗಳು ಕೂಡ ಗೆಲುವನ್ನು ಸಾಧಿಸತಕ್ಕಂಥದ್ದು ಖಚಿತ ಆಗಿದೆ. ನಾಸಿರ್ ಹುಸೇನ್, ಜಿ ಚಂದ್ರಶೇಖರ್ ಮತ್ತು ಅಜಯ್ ಮಾಕನ್ ಇವ್ರು 3 ಜನರನ್ನ ಅಧಿಕೃತವಾಗಿ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು. ಕಾಂಗ್ರೆಸ್ ಈ 3ರನ್ನ ಗೆಲ್ಲಿಸಿಕೊಳ್ಳಿಕ್ಕೆ ನಡೆಸಿರ್ತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿದೆ. ಇರ್ತಕ್ಕಂಥ ಸಂಖ್ಯಾಬಲದ ಆಧಾರದ ಮೇಲೆ 134 ಪ್ಲಸ್ 4 ಮತಗಳನ್ನು ಪಡೆಯುವುದರ ಮೂಲಕ ಒಟ್ಟು 138 ಮತಗಳೊಂದಿಗೆ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿಕ್ಕೆ ಈಗ ಬಹುತೇಕ ಖಚಿತ ಆಗಿದೆ. ಯಾಕೆಂತಂದ್ರೆ 47, 46, 45 ಸೂತ್ರದಡಿ ಕಾಂಗ್ರೆಸ್ ಮತದಾನ ಮಾಡಿತ್ತು. ಯಾಕೆಂದ್ರೆ ಮೊದಲ ಅಭ್ಯರ್ಥಿ ಅಜಯ್ ಮಾಕನ್ ಅವರಿಗೆ 47 ಮತಗಳು ಮತ್ತು 2ನೇ ಅಭ್ಯರ್ಥಿ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರಿಗೆ 46 ಮತಗಳು ಮತ್ತು 45 ಮತಗಳನ್ನು ಜಿಸಿ ಚಂದ್ರಶೇಖರ್ ಅವರಿಗೆ ಹಾಕಿಸಲಾಗಿದೆ. ಈ ಮೂಲಕ ಮತ್ತು ಅಡ್ಡ ಮತದಾನ ಮೂಲಕ ಸೋಮಶೇಖರ್ ಅವರಿಂದ ಅಡ್ಡ ಮತದಾನ ಮೂಲಕ ಬಂದಿರತಕ್ಕಂಥ 1 ಮತವೂ ಸೇರಿದ ಹಾಗೆ ಒಟ್ಟು 46 ಮತಗಳನ್ನು ಜಿಸಿ ಚಂದ್ರಶೇಖರ್ ಪಡ್ಕೊಳ್ಳಿದ್ದಾರೆ. ಈಗ ಅಧಿಕೃತವಾಗಿ ಮತದಾನ ಮುಕ್ತಾಯ ಆಗಿದೆ. ಸಿಂಧು ಮತ್ತು ಅಸಿಂಧು ಎಲ್ಲವೂ ಕೂಡ ಫೈನಲ್ ಆಗಬೇಕಾಗತ್ತೆ. ಎಲ್ಲ ಮತಗಳನ್ನು ಕೂಡ ಪರಿಶೀಲನೆ ಮಾಡಿದ ಬಳಿಕ ಈಗ ಮತದಾನ ಪ್ರಕ್ರಿಯೆ ಅಂದ್ರೆ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಂಡಿರತಕ್ಕಂಥ ಈ ಸಂದರ್ಭದಲ್ಲಿ ಇನ್ನು ಕೆಲವೇ ಹೊತ್ತಲ್ಲಿ ಫಲಿತಾಂಶಗಳು ಪ್ರಕಟ ಆಗುತ್ತೆ. ಆದರೆ ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಕೂಟದ ಜಂಟಿ ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿದ ಕುಪೇಂದ್ರ ರೆಡ್ಡಿಗೆ ಸೋಲಾಗ್ತಕ್ಕಂಥ ಬಹುತೇಕ ಖಚಿತ ಆಗಿದೆ. ಯಾಕಂತಂದ್ರೆ ಬಿಜೆಪಿ 46 ಮತಗಳ ಬದಲಾಗಿ 47 ಮತಗಳನ್ನು ಹಾಕತ್ತೆ ಅಂತಕ್ಕಂಥ ಒಂದು ಚರ್ಚೆ ಇತ್ತು. ಬದಲಾಗಿ ಇವತ್ತು ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ 48 ಮತಗಳು ಈಗಾಗಲೇ ಬಿಜೆಪಿಯ ನಾರಾಯಣ ಸಾಬ್ ಹಾಂಡೆ ಅವರಿಗೆ ಹೋಗಿದೆ. ಇನ್ನುಳಿದಿರ್ತಕ್ಕಂಥ ಮತಗಳನ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಬಿಜೆಪಿಯ ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಬಿದ್ದರೂ ಕೂಡ ಅವರಿಗೆ ಗೆಲ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಜೆಡಿಎಸ್ ನಿಂದ ಕಣಕ್ಕಿಳಿದಂತಹ ಕುಪೇಂದ್ರ ರೆಡ್ಡಿ ಅವರು ಸೋಲನ್ನು ಅನುಭವಿಸತಕ್ಕಂಥ ಬಹುತೇಕ ಖಚಿತ ಆಗಿದೆ. ಅಧಿಕೃತವಾದಂತಹ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೇವೆ. ಒಂದಂತೂ ಸ್ಪಷ್ಟ, ರಾಜ್ಯಸಭಾ ಚುನಾವಣೆ 10 ಹಲವು ಸಂದೇಶಗಳನ್ನು ಕೊಡಲಿಕ್ಕೆ ಸಾಕ್ಷಿ ಆಯಿತು ಅಂದ್ರೂ ಕೂಡ ತಪ್ಪಾಗಲಾರದು. ಸರ್ಕಾರದ ಒಳಗಡೆ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಕೂಡ ಎಲ್ಲಾ ಶಾಸಕರು ಕೂಡ ಒಟ್ಟಿಗಿದ್ದಾರೆ ಅಂತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಸಂದೇಶ ರವಾನೆಯಾಗಿದೆ. ಇನ್ನೊಂದೆಡೆ ಜೆಡಿಎಸ್ ಶಾಸಕರನ್ನು ಕೂಡ ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ರೂ ಕೂಡ ಜೆಡಿಎಸ್ನ ಎಲ್ಲ 19 ಶಾಸಕರು ಕೂಡ ಒಟ್ಟಿಗಿದ್ದಾರೆ ಅಂತಕ್ಕಂಥದ್ದು ಖಚಿತ ಆಗಿದೆ. ಇನ್ನೊಂದು ಆದರೆ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ಎಲ್ಲ ಒಂದು ಕಡೆ ರಾಜಕೀಯವಾದಂತಹ ತೀರ್ಮಾನಗಳನ್ನ ಮತ್ತು ನಿಲುವುಗಳನ್ನ ಪ್ರಕಟ ಮಾಡುವ ವಿಚಾರದಲ್ಲಿ ಶಾಸಕರ ಮಧ್ಯೆ ವೈರುಧ್ಯಗಳಿತ್ತು ಅಂತಕ್ಕಂಥದ್ದು ಬಹಿರಂಗ ಆಗಿದ್ದು, ಇಬ್ಬರು ಶಾಸಕರು ಚುನಾವಣೆಯಲ್ಲಿ ತೋರಿಸಿರ್ತಕ್ಕಂಥ ಮತ್ತು ಅವರು
ಬಹಿರಂಗಪಡಿಸಿರ್ತಕ್ಕಂಥ ನಿಲುವುಗಳೇನಿದೆ ನಿಜವಾಗ್ಲೂ ಕೂಡ ಬಿಜೆಪಿ ಪಾಳಿಗೆ ಒಂದು ರೀತಿ ಮುಜುಗರ ಆಗ್ತಕ್ಕಂಥ ಸನ್ನಿವೇಶ ಅಂದ್ರೂ ಕೂಡ ತಪ್ಪಾಗಲಾರದು. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರೆ ಶಿವರಾಮ್ ಹೆಬ್ಬಾರ್ ಮತದಾನ ದೂರ ಉಳಿದಿದ್ದಾರೆ. ಈ ಇಬ್ಬರು ಶಾಸಕರ ನಡೆಯಿಂದಾಗಿ ಬಿಜೆಪಿ ಒಂದು ರೀತಿ ಮುಜುಗರನ ಅನುಭವಿಸುವಂತಾಗಿದೆ. ವಿಜೇಂದ್ರರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ ನಂತರದಲ್ಲಿ ನಡೆದಿರ್ತಕ್ಕಂಥ ಎರಡನೇ ಒಂದು ಚುನಾವಣೆ ಇದು. ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯ ಜಂಟಿ ಅಭ್ಯರ್ಥಿಗೆ ಸೋಲಾಗಿದೆ ಮತ್ತು ಈಗ ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಅಭ್ಯರ್ಥಿ ಕಣಕ್ಕಿಳಿದಂತ ಕುಪೇಂದ್ರ ರೆಡ್ಡಿ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸುವುದು ಗ್ಯಾರಂಟಿ ಆಗಿದೆ. ಹೀಗಾಗಿ ಮೈತ್ರಿಕೂಟದ ಮೂಲಕ ಎರಡು ಚುನಾವಣೆ ಎದುರಿಸಿರ್ತಕ್ಕಂಥ ಬಿಜೆಪಿ ಆನಂದ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ ತಮ್ಮಿಂದ. ಹೈ ವೋಲ್ಟೇಜ್ ರಾಜ್ಯಸಭೆ ಮತದಾನ ಮುಕ್ತಾಯ ಆಗಿದೆ. ಹೈ ವೋಲ್ಟೇಜ್ ರಾಜ್ಯಸಭೆ ಮತದಾನ ಮುಕ್ತಾಯ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳ ಗೆಲುವು ಪಕ್ಕ ಆಗಿದೆ. 47, 46, 45 ಸೂತ್ರದ ಅಡಿ ಕಾಂಗ್ರೆಸ್ ಮತದಾನ. ಮೊದಲ ಅಭ್ಯರ್ಥಿ ಅಜಯ್ ಮಾಖೆನ್ಗೆ 47 ಮತ, ಎರಡನೆಯ ಅಭ್ಯರ್ಥಿ ನಾಸಿರ್ ಹುಸೇನ್ಗೆ 47 ಮತಗಳು ಬಿದ್ದಿವೆ. ಮೂರನೇ ಅಭ್ಯರ್ಥಿ GC ಚಂದ್ರಶೇಖರ್ಗೆ 45 ಮತ ಚಲಾವಣೆಯಾಗಿದೆ. ಹೈ ವೋಲ್ಟೇಜ್ ರಾಜ್ಯಸಭೆ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಮೊದಲ ಅಭ್ಯರ್ಥಿಗೆ ಎಷ್ಟು ಮತ, ಎರಡನೇ ಅಭ್ಯರ್ಥಿಗೆ ಎಷ್ಟು ಮತ ಚಲಾವಣೆ ಆಯಿತು, ಮೂರನೇ ಅಭ್ಯರ್ಥಿಗೆ ಎಷ್ಟು ಮತ ಚಲಾವಣೆ ಆಯಿತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳ ಗೆಲುವು ಪಕ್ಕ ಆಗಿದೆ. ಮೊದಲ ಅಭ್ಯರ್ಥಿ ಅಜಯ್ ಮಾಖೆನ್ಗೆ 47 ಮತ ಚಲಾವಣೆ ಕೊಂಡ್ರೆ, ಎರಡನೇ ಅಭ್ಯರ್ಥಿ ನಾಸಿರ್ ಹುಸೇನ್ಗೆ 47 ಮತಗಳು, ಇನ್ನು ಮೂರನೇ ಅಭ್ಯರ್ಥಿ GC ಚಂದ್ರಶೇಖರ್ಗೆ 45 ಮತಗಳು ಚಲಾವಣೆಗೊಂಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಸಹ ಪಡೆದುಕೊಳ್ತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಕಾಂಗ್ರೆಸ್ನ ಮತ ಸೂತ್ರ ಇಲ್ಲಿ ವರ್ಕ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿಯ ಅಭ್ಯರ್ಥಿಯ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಜೆಡಿಎಸ್ನ 19 ಶಾಸಕರು ಮತ ಹಾಕಿದ್ರು. ಆ ಮೂಲಕವಾಗಿ ಜೆಡಿಎಸ್ನ ಶಾಸಕರು ಒಗ್ಗಟ್ಟಲ್ಲಿದ್ದಾರೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿನೇ ಈ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾ ಹಾಗಾದ್ರೆ ಈಗ? ಎಸ್ ಪ್ರಗತಿ, ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದರೂ ಕೂಡ ನಿರೀಕ್ಷಿತವಾಗಿರ್ತಕ್ಕಂಥ ಮತವನ್ನು ಪಡೆಯಲು ಅವರು ವಿಫಲವಾಗಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರ ಕಣಕ್ಕಿಳಿಸುವ ಸಂದರ್ಭದಲ್ಲಿ ಬಿಜೆಪಿಯ ಜೆಡಿಎಸ್ ನಾಯಕರುಗಳು ರಾಜಕೀಯವಾಗಿರ್ತಕ್ಕಂಥ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದೇವೆ, ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಮತ್ತು ನಾಯಕರು ಕೊಡ್ತಾ ಇರ್ತಕ್ಕಂಥ ಒಂದು ಹೇಳಿಕೆಗಳೆಲ್ಲವೂ ಕೂಡ ಎಲ್ಲೋ ದೊಡ್ಡ ಮಟ್ಟದಲ್ಲಿ ದೊಡ್ಡ ಗಂಭೀರವಾಗಿರ್ತಕ್ಕಂಥ ಮತ್ತು ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡಲಾಗಿದೆ ಅಂತಕ್ಕಂಥ ಹೇಳಿಕೆಗಳನ್ನು ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ನಾಯಕರು ನೀಡ್ತಾ ಇದ್ರು. ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮತ್ತು ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥ ಒಟ್ಟಾರೆ ಮಾಹಿತಿಯ ಪ್ರಕಾರ ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದಂತ ಅಂದ್ರೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದ ಕುಪೇಂದ್ರ ರೆಡ್ಡಿ ಅವರು ನಿರೀಕ್ಷಿತವಾಗಿರ್ತಕ್ಕಂಥ ಮತಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ 48 ಮತಗಳನ್ನು ಹಾಕಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದ್ರೆ ಗೆಲುವಿಗೆ ಬೇಕಾಗಿರೋ 45 ಮತಗಳು ಮತ್ತು ಪ್ಲಸ್ 1 ಅಂದ್ರೆ 46 ಮತ ಸಾಕಾಗಿತ್ತು. ಬದಲಾಗಿ 2 ಹೆಚ್ಚುವರಿ ಮತಗಳನ್ನು ಯಾಕೆ ಹಾಕಿದ್ರು ಅಂತಕ್ಕಂಥ. ಯಾಕಂದ್ರೆ ಮೈತ್ರಿಕೂಟದ ಅಭ್ಯರ್ಥಿಗೆ ಈ 2 ಹೆಚ್ಚುವರಿ ಮತಗಳು ಹೋಗಬೇಕಾಗಿತ್ತು. ಆದರೆ ಬದಲಾಗಿ ಅದು ಬಿಜೆಪಿಗೆ ಬಿದ್ದಿರತಕ್ಕಂಥ ಕುತೂಹಲ ಕಾರಣ ಆಗಿದೆ. ಹಾಗಾದ್ರೆ ಆ 2 ಜನ ಯಾರು ಶಾಸಕರು ಅಂತಕ್ಕಂಥ, ಯಾಕಂದ್ರೆ ಮೈತ್ರಿಕೂಟದ ಅಭ್ಯರ್ಥಿನ ಬೆಂಬಲಿಸಲಿಕ್ಕೆ ಇಷ್ಟಪಡದೇ ಇರತಕ್ಕಂಥ ಆ ಶಾಸಕರು ಯಾರು ಅಂತಕ್ಕಂಥ ಸಂಶಯಗಳು ಕೂಡ ಮೂಡುತ್ತೆ. ಅಥವಾ ಬಿಜೆಪಿ ನಾಯಕರ ಸೂಚನೆಯಂತೆಗೆ ಈ ಇಬ್ಬರು ಶಾಸಕರು ಓಟ್ ಹಾಕಿದ್ದಾರೆ, ಅದು ಕೂಡ ಸಹಜವಾಗಿ ಚರ್ಚೆ ಕಾರಣ ಆಗಿದೆ. ಒಟ್ಟಲ್ಲಿ 48 ಮತಗಳನ್ನ ಬಿಜೆಪಿ ಅಭ್ಯರ್ಥಿ ಪಡ್ಕೊಳ್ತಾ ಇದ್ರೆ, ಇನ್ನು ಮೈತ್ರಿಕೂಟದ ಅಭ್ಯರ್ಥಿಗೆ ನಿರೀಕ್ಷಿತವಾಗಿರ್ತಕ್ಕಂಥ ಮತಗಳು ಬರದೇ ಇರುವಂತ ಕಾರಣಕ್ಕಾಗಿ ಅವರು ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿರ್ತಕ್ಕಂಥ ಘೋಷಣೆ ಒಂದೇ ಬಾಕಿ ಇರತಕ್ಕದ್ದು. ಒಟ್ಟಾರೆ ಮೈತ್ರಿಕೂಟದ ಅಭ್ಯರ್ಥಿ ಕಣಕ್ಕಿಳಿದಾಗ ನಡೆದಿರ್ತಕ್ಕಂಥ ರಾಜಕೀಯ ವಿದ್ಯಮಾನ ಮತ್ತು ಅದ ನಂತರದಲ್ಲಿ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಸರ್ಕಾರಕ್ಕೆ ಮುಜುಗರ ಮಾಡುವ ರೀತಿಯಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಸ್ಟ್ರಾಟಜಿಗಳು ಎಲ್ಲವೂ ಕೂಡ ವರ್ಕೌಟ್ ಆಗಿಲ್ವೇನೋ ಅಂತಕ್ಕಂಥ ಅಭಿಪ್ರಾಯಗಳನ್ನು ಮೂಡಿಸ್ತಾ ಇದೆ. ಒಟ್ಟಲ್ಲಿ ಮೈತ್ರಿ ಇವತ್ತು ನಡೆದಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿರ್ತಕ್ಕಂಥ ಶಾಸಕರು ಬಹಳ ಗಟ್ಟಿಯಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದೆ. ಆದರೆ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವೇನೋ ಅನ್ನುವ ರೀತಿಯಲ್ಲಿ ಕೆಲವೊಂದಷ್ಟು ನಿರ್ಧಾರಗಳು ಪ್ರಕಟಗೊಳ್ತಾ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.